ಸೊ ಈಗ FIR ಆಗಿದೆ, ಕಾರಣಗಳು ಗೊತ್ತಿರಬಹುದಾ? ನೆನ್ನೆ ಅಧಿಕಾರಿಗಳು ಏನಾದರೂ ಮುಚ್ಚಿಟ್ಟಿದ್ರು ಅಂತಲೂ ಕೂಡ ಹೇಳ್ತಾ ಇದ್ರು. ಸೊ ಈಗೇನಾದರೂ ರೀಸನ್ ಗೊತ್ತಾಗಿದೆಯಾ ಏನಕ್ಕೆ ಅಂತ ಹೇಳಿ, ವಿಳಂಬ ಯಾಕಾಯಿತು ಅಂತ ಹೇಳಿ? ನ್ಯಾಯಾಲಯ ಸೂಚನೆ ಕೊಟ್ಟ ತಕ್ಷಣವೇ ನ್ಯಾಯಾಲಯ ಯಾವುದೇ ರೀತಿಯಾದಂತಹ ಟೈಮ್ ಬೌಂಡನ್ನು ಫಿಕ್ಸ್ ಮಾಡಿರಲಿಲ್ಲ. ಇಂತಿಷ್ಟು ಅವಧಿಯಲ್ಲೇ ನೀವು FIRನ ದಾಖಲು ಮಾಡಬೇಕು ಅಂತೇಳಿ FIRನ ದಾಖಲು ಮಾಡಿ ವಿಚಾರಣೆ ಮಾಡಿ ಅಂತ ಹೇಳಿತ್ತು. ಆದರೆ ಒಂದು ಕನ್ಫ್ಯೂಷನ್ಸ್ ಇತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ. ನೆನ್ನೆ ಯಾಕಾಗಿ ಅವರು FIR ಪ್ರತಿನ ತರೋದಕ್ಕೆ ಒಂದು ದಿನ ಮಾಡಿದ್ರು ಅನ್ನೋದು ನಿಜಕ್ಕೂ ಕೂಡ ಗೊತ್ತಿಲ್ಲ. ಯಾಕಂದರೆ ಸರ್ಟಿಫೈಡ್ ಕಾಪಿ ಇಲ್ಲದಂತೆ ಅವರು ಇಲ್ಲಿ FIR ಮಾಡೋದಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ನೆನ್ನೆ ಒಂದು ಇಡೀ ದಿನ ಬರೀ FIR ತರುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದರು. ಇನ್ನು ಇವತ್ತು ಬೆಳಿಗ್ಗೆ ಯಾವಾಗಲೇ ರಾತ್ರಿ ಉದೇಶ್ ಅವರು ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡು ಬಂದು ಲೋಕಾಯುಕ್ತ ಕಚೇರಿಗೆ ಬಂದಿದ್ದರು. ಇವತ್ತು ಬೆಳಿಗ್ಗೆ ಒಂದಷ್ಟು ಈಗಾಗಲೇ ಲೆಟರ್ ಕರೆಸ್ಪಾಂಡೆನ್ಸ್ ಕೂಡ ಆಗಿತ್ತು. BLS ಅಡಿಯಲ್ಲಿ ಈ ಒಂದು ದೂರನ್ನು FIR ದಾಖಲು ಮಾಡಬೇಕಾ ಅಥವಾ CRPC ಅಡಿಯಲ್ಲಿ ಇಲ್ಲೇ ಇದ್ದಂತಹ IPC ಸೆಕ್ಷನ್ಗಳ ಅಡಿಯಲ್ಲೇ ಈ ಒಂದು FIR ದಾಖಲು ಮಾಡಬೇಕು ಅನ್ನುವಂತಹ ಒಂದಂತೂ ಕನ್ಫ್ಯೂಷನ್ಸ್ಗಳು. ಆದರೆ ಕನ್ಫ್ಯೂಷನ್ಸ್ ಅಂತಂದರೆ ಇವರು ಇವಾಗ ಮಾಡ್ತಾ ಇರುವಂತಹ ಅದೊಂದು ಟ್ರಿಕ್ಸ್ ಅಂತ ಹೇಳ್ಬೋದು. ಭಾಳ ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಭಾಳ ಪ್ರಮುಖವಾಗಿ ಗಂಭೀರವಾದಂಥ ಆರೋಪ ಮಾಡ್ತಾಯಿದ್ರು. ಒಂದು ರೀತಿಯಲ್ಲಿ ವಿಳಂಬ ಮಾಡೋ ಮೂಲಕವಾಗಿ CM ಅವ್ರಿಗೆ ಪರೋಕ್ಷವಾಗಿ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರು ಏನೋ ಡಬಲ್ ಬೆಂಚ್ಗೆ ಹೋಗೋದಕ್ಕೂ ಕೂಡ ಸಹಾಯ ಮಾಡ್ತಾ ಇರುವಂತಹ ಆರೋಪಗಳ ಮಾಡ್ತಾಯಿದ್ರು. ಸೊ ಹೀಗಾಗಿ ನಿನ್ನೆ ಅವರು ಏನು SP ಅವರೇ ಕಾಣೆಯಾಗಿದ್ದಾರೆ ಅನ್ನುವಂಥ ಮಟ್ಟಕ್ಕೆ ದೂರಲ್ಲೂ ಕೂಡ ಮುಂದಾಗಿದ್ದರು. ಇವತ್ತು ಕೂಡ ಬಂದ ಸಂದರ್ಭದಲ್ಲೂ ಕೂಡ ಅವರು ಮೊಬೈಲೆಲ್ಲ ಹೊರಗಿಟ್ಟು ಬರಲಿ ಅಂತ ಹೇಳೋ ಸಂದರ್ಭದಲ್ಲಿ ಅವರು ಮತ್ತೆ ವಾಪಸ್ ಹೋಗಿರಲಿಲ್ಲ. ಸೊ ಹೀಗಾಗಿ ಅವರಿಗೆ ಲೋಕಾಯುಕ್ತ ಸಂಸ್ಥೆ ಮೇಲೆ ನಂಬಿಕೆ ಇದೆ, ಆದರೆ ತನಿಖೆಯೆಲ್ಲ ನಿಷ್ಪಕ್ಷಪಾತವಾಗಿ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇಲ್ಲ. ಸೊ ಹೀಗಾಗಿ ಅವರು ಮತ್ತೆ ಈಗಾಗಲೇ ನಾಳಿದ್ದು ಕೋರ್ಟ್ ರಜೆ ಇರೋ ಕಾರಣಕ್ಕಾಗಿ ಸೋಮವಾರ ಅವರು ಬಹುತೇಕ ಮತ್ತೆ ಹೈಕೋರ್ಟ್ ರಿಟ್ ಪಿಟಿಷನ್ ಸಲ್ಲಿಸಿ ಈ ಒಂದು ಪ್ರಕರಣವನ್ನು CBIಗೆ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನೀವು ನಾಳೆ ಮತ್ತು ನಾಳಿದ್ದು 2 ದಿನಗಳ ಕಾಲ ರಜೆ ಇರುತ್ತೆ, ಸರ್ಕಾರಿ ರಜೆ ಇರುತ್ತೆ. ಸೊ ಹೀಗಾಗಿ 2 ದಿನ ಯಾವುದೇ ರೀತಿಯಾದಂತಹ ಬೆಳವಣಿಗೆ ನಡೆಯೋದಿಲ್ಲ. ಸೊ ಅದರ ಬದಲಾಗಿ ರಾಜಕೀಯ ಬೆಳವಣಿಗೆ. ವಿನೋದ್ ಹಾಗೆ ಸಂಪರ್ಕದಲ್ಲಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಮತ್ತೊಂದು ಕಡೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕುಮಾರ್ ನೋಡಿ ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವಿಜಯ್, ಬಹಳ ಪ್ರಮುಖವಾಗಿ ಈಗ FIR ದಾಖಲಾಯಿತು. ವಿನೋದ್ ಕೂಡ ಹೇಳ್ತಾ ಇದ್ರು ವಾಟ್ ನೆಕ್ಸ್ಟ್, ಯಾವ ರೀತಿ ತನಿಖೆ ಇರುತ್ತೆ ಅಂತೇಳಿ. ಆದರೆ ಈಗ ವಿಪಕ್ಷಗಳು ಕೂಡ ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದೆ, ರಾಜೀನಾಮೆಯನ್ನು ಕೊಡಬೇಕು ಅಂತ. ಅವರ ರಿಯಾಕ್ಷನ್ ಹೇಗಿರ್ಬೋದು ಅಂತ ಇನ್ನು ನೆಕ್ಸ್ಟ್ FIR ಬಳಿಕ? ದಿವಿತ್ತು, ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಈಗ FIR ಆದ್ಮೇಲೆ ಪ್ರತಿಪಕ್ಷಗಳಿಗೆ ದೊಡ್ಡ ಒಂದು ಅಸ್ತ್ರ ಸಿಕ್ಕಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ಯಡಿಯೂರಪ್ಪ ವಿರುದ್ಧ FIR ಆಗ್ತದ ಸಂದರ್ಭದಲ್ಲಿ ರಾಜೀನಾಮೆಗೆ ಇದೇ ಸಿದ್ದರಾಮಯ್ಯ ಆಗ್ರಹಿಸಿದ್ರು. ಈಗ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಕೂಡ ಈಗ ರಾಜಕೀಯವಾಗಿ ಒಂದಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಈಗ ಸುಮಾರು 10ಕ್ಕೂ ಹೆಚ್ಚು IPC ಸೆಕ್ಷನ್ ಅಡಿಯಲ್ಲಿ ಈಗ ಲೋಕಾಯುಕ್ತ ಏನು ಪ್ರಕರಣ ದಾಖಲು ಮಾಡಿರುವಂಥದ್ದು. ಅದು ಸಿದ್ದರಾಮಯ್ಯ ಮೈಸೂರಲ್ಲಿ ಇರಬೇಕಾದ ಸಂದರ್ಭದಲ್ಲೇ ಕೂಡ ಈಗ ಪ್ರಕರಣ ದಾಖಲಾಗಿರುವಂಥದ್ದು. ಈಗ ಮುಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಅವರ ವಿರುದ್ಧ ತನಿಖೆ ಹೇಗೆ ಮಾಡಕ್ಕೆ ಸಾಧ್ಯ, ಪ್ರಭಾವ ಬೀರುತ್ತಾರೆ ಅನ್ನುವಂಥದ್ದು ಕೂಡ ಗಂಭೀರ ಆರೋಪ ಬರುವಂಥದ್ದು. ಪ್ರತಿಪಕ್ಷಗಳು ಇದನ್ನ ಅಸ್ತ್ರವನ್ನು ತೆಗೆದುಕೊಳ್ಳುವಂಥದ್ದು. ಈಗ ಸಿದ್ದರಾಮಯ್ಯ ಅವರ ಮೇಲೆ ರಾಜಕೀಯವಾಗಿ ಮತ್ತು ಸಾರ್ವಜನಿಕವಾಗಿ ಸಾಕಷ್ಟು ಒತ್ತಡ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು ಜೊತೆಗೆ ರಾಜಕೀಯವಾಗಿ ಸಂಕಷ್ಟ ಎದುರಾಗಿರುತ್ತೆ. ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರ ವಿರುದ್ಧ FIR ಆಗಿರುವಂಥದ್ದು. ರಾಜಕೀಯವಾಗಿ ಒಂದಷ್ಟು ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ನಮ್ಮ ಜೊತೆ ದೂರುದಾರರಾದಂಥ ಸ್ನೇಹಮಯಿ ಕೃಷ್ಣ ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ನೋಡಿ FIR ಆಗಿದೆ, ಮೊದಲ ರಿಯಾಕ್ಷನ್ ಏನು ನಿಮ್ಮದು? ಮೊದಲ ಮತ್ತೊಂದು ಹಂತದ ಜಯ ಸಿಕ್ಕಂತಾಗಿದೆ. ಸೊ ನಿನ್ನೆ ಅಂದ್ರೆ ಕೂಡ ಲೋಕಾಯುಕ್ತ ಪ್ರಕರಣ ದಾಖಲು ಮಾಡೋಕ್ಕೆ ಬಹಳ ನಾಟಕಗಳನ್ನು ಆಡ್ತಿದ್ರು. ಸೊ ಆದರೂ ಕೂಡ ನಾವು ನಮ್ಮ ಪ್ರಯತ್ನ ಮುಂದುವರಿಸೋದ್ರಿಂದ ಅವ್ರೀಗ ಪ್ರಕರಣ ದಾಖಲು ಮಾಡಿದ್ದಾರೆ. ಸರ್ ನೋಡಿ, ಬಹಳ ಪ್ರಮುಖವಾಗಿ ನೀವು ಒಂದು ಆರೋಪವನ್ನು ಮಾಡ್ತಾ ಇದ್ರಿ, FIR ಮಾಡೋದಕ್ಕೆ ವಿಳಂಬ ಮಾಡ್ತಿದ್ದಾರೆ ಅಂತ. FIR ಆಗಿದೆ, ಅದೇ ಈಗ FIR ಆಗಿದೆ. ಈಗ ಮುಂದಿನ ತನಿಖೆ ಅಂತದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಮತ್ತೆ ಈ ಪ್ರಕರಣ CBI ಕೊಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಸರ್, ಈಗ ನಿಮ್ದು FIR ಬಳಿಕ ಮುಂದಿನ ನಡೆ ಏನಾಗಿರುತ್ತೆ ಸರ್? ತನಿಖೆ ಯಾವ ರೀತಿ ಸಾಗ್ಬೇಕಂತ ಬಯಸ್ತೀರಿ ಸರ್? CBI ತನಿಖೆ ಅಥವಾ ಬೇರೆ ತನಿಖಾ ಸ್ವತಂತ್ರ ತನಿಖಾ ಸಂಸ್ಥೆ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ನೀವು ಹೇಳ್ತಾ ಇದ್ರಿ ಬೆಳಗ್ಗೆ ಅಧಿಕಾರಿಗಳು ಡಿಲೇ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ರಿ. ಈಗ ಅದಕ್ಕೇನಾದ್ರು ಸ್ಪಷ್ಟತೆ ಕೊಟ್ಟಿದ್ದಾರಾ, ಏನ್ ರೀಸನ್ ಅಂತ ಹೇಳಿ? ಇಲ್ಲ ಸರ್, ಏನು ಕೊಟ್ಟಿಲ್ಲ. ಅವ್ರು ಕೊಡೋಷ್ಟು ಧೈರ್ಯ ಅವ್ರಿಗಿಲ್ಲ, ಅಧಿಕಾರಿಗಿಲ್ಲ. ಹಾಗಾಗಿ ನಾವು ಅದ್ರ ಬಗ್ಗೆ ಕೇಳಕ್ ಹೋಗಿಲ್ಲ. ಓಕೆ, ಈಗ ಸರ್ ತನಿಖೆ ಯಾವ ರೀತಿ ಸಾಗಬೇಕು, ಯಾವ ರೀತಿ ಆಗಬೇಕು? ಜೊತೆಗೆ ನೀವು ಕೂಡ ದೂರುದಾರರಿದ್ದೀರಿ, ನಿರಂತರವಾಗಿ ಹೋರಾಟವನ್ನ ಮಾಡಿದ್ದೀರಿ.
ಹೌದು ಸರ್, ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಸೊ ಈ ನಿಟ್ಟಿನಲ್ಲಿ ತನಿಖಾಧಿಕಾರಿ ಯಾವ ರೀತಿ ತನಿಖೆಗಳನ್ನು ಮಾಡ್ತಾ ಹೋಗ್ತಾರೆ ನೋಡ್ಬೇಕಾಗಿದೆ. ಸರ್ ಮೊನ್ನೆ ಯಾವುದೇ ರೀತಿಯಾದಂತಹ ಕೇಸ್ಗಳು ದಾಖಲಾಗಿರಲಿಲ್ಲ. ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ರಾಜಕಾರಣ ವಿಚಾರವಾಗಿ ಬೇರೆ ಬೇರೆ ರೀತಿಯಲ್ಲಿ FIR ದಾಖಲಾಗಿತ್ತು, ಕೇಸ್ಗಳಿತ್ತು, ಅದು ಬೇರೆ ಒಂದು ಕಡೆ. ಆದರೆ ಇವತ್ತು ಅವರ ಕುಟುಂಬದ ಒಂದು ಏನು ಆರೋಪ ಬಂದಿತ್ತು, ಆರೋಪದ ಮೇಲೆ ದಾಖಲಾಗ್ತಾ ಇರುವಂತಹ ಮೊದಲ ಕೇಸ್ ಆಗಿದೆ. ಸೊ ಈಗಾಗಲೇ ಇವತ್ತು ಬೆಳಿಗ್ಗೆ ಕೂಡ 40 ವರ್ಷದ ರಾಜಕಾರಣದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ FIR ದಾಖಲಾಗ್ತಾ ಇದೆ. ಎಲ್ಲವನ್ನೂ ಕೂಡ ನಾನು ಫೇಸ್ ಮಾಡ್ತೀನಿ ಅಂತೇಳಿ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದರು. ಇದು ಒಂದು ಕಡೆ. ಈಗಾಗಲೇ ತನಿಖೆ ಯಾವ ರೀತಿ ನಡೆಯುತ್ತೆ, ಜೊತೆಗೆ ನಾಳೆಯಿಂದ ಈ ತನಿಖೆಯ ದಿಕ್ಕು ಯಾವ ರೀತಿಯಾಗಿ ಬದಲಾಗುತ್ತೆ, ಜೊತೆಗೆ ಯಾರಲ್ಲೆಲ್ಲ ವಿಚಾರಣೆಗೊಳಪಡಿಸಬೇಕು, ಜೊತೆಗೆ ಯಾವೆಲ್ಲ ಪ್ರಶ್ನೆಗಳು ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಪ್ರಭಾವವನ್ನು ಬೆಳೆಸಿದ್ದಾರೆ. ಈಗಾಗಲೇ 14 ಸೈಟ್ಗಳ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಪ್ರಭಾವದ ಆಧಾರದ ಮೇಲೇ ಅವರಿಗೆ 14 ಸೈಟ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಏನು ದೇವನೂರು ಬಡಾವಣೆಯಲ್ಲಿ ಅವರ ಜಾಗ ಹೋಗಿದೆ, ಆ ಜಾಗಕ್ಕೆ ವಿಜಯನಗರದಲ್ಲಿ ಸೈಟ್ಗಳ ಕೊಟ್ಟಿರೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ದೊಡ್ಡ ಚರ್ಚೆಗಳಾಗಿತ್ತು. ಸೊ ಹೀಗಾಗಿ ಸಿದ್ದರಾಮಯ್ಯವರ ಪ್ರಭಾವ ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಲೋಕಾಯುಕ್ತ SP ಅವರು ಕೂಡ ಕೂಲಂಕುಷವಾಗಿ ಒಂದು ತನಿಖೆನ ಮಾಡಬೇಕಾಗತ್ತೆ. ಒಂದಷ್ಟು ಕ್ವಶನ್ಗಳಲ್ಲೂ ಕೂಡ ಅವರು ಸಿದ್ಧಪಡಿಸ್ಕೋಬೇಕಾಗತ್ತೆ. ಯಾರ್ಯಾರಿಗೆ ಯಾವ್ಯಾವ ಕ್ವಶನ್ಸ್ ಎಲ್ಲ ಕೇಳಬೇಕು, ಸಿದ್ದರಾಮಯ್ಯವರ ವಿಚಾರಣೆ ಕರಿಬೇಕಾ, ಮೊದಲಿಗೆ ಈ ಭೂಮಿಯ ಮಾಲೀಕರು ಯಾರಿದ್ರು, ಆದರೆ ದೇವರಾಜರಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಈ ಒಂದು ಭೂಮಿ ಬಂದಿತ್ತು. ಸೊ ಹೀಗಾಗಿ ದೇವರಾಜ್ ಅವ್ರನ್ನ ಫಸ್ಟು ವಿಚಾರಣೆಗೆ ಕರೆದು ಅವ್ರಿಗೆ ಯಾವಾಗ ಮಾರಾಟ ಮಾಡಿದ್ರು, ಎಷ್ಟು ಹಣಕ್ಕೆ ಮಾರಾಟ ಮಾಡಿದ್ರು, ಇದರ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಮೊದಲಿಗೆ ವಿಚಾರಣೆ ಮಾಡ್ತಾರೆ. ತದನಂತರದಲ್ಲಿ CM ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ವಶನ್ಸ್ಗಳನ್ನ ಇದು ಪಡೆದು ಹಿರಿಯ ಅಧಿಕಾರಿಗಳ ಸಲಹೆಯನ್ನು ಪಡೆದು ತದನಂತರದಲ್ಲಿ ವಿನೋದ್ ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. FIR ಬಳಿಕ ತನಿಖಾಧಿಕಾರಿಗಳ ಕೆಲಸ ಏನು ಅನ್ನುವಂಥ ಪ್ರಶ್ನೆ ಈಗ. ಒಂದು, ವಾಸ್ತವಾಂಶಗಳನ್ನು ಪರಿಶೀಲನೆ ಮಾಡಬೇಕು. ಏನಿದೆ ವಾಸ್ತವ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಬೇಕು. ಆರೋಪವನ್ನು ದೃಢೀಕರಿಸಿಕೊಳ್ಳಬೇಕು. ಏನು ಆರೋಪ ಇದೆ ಅದನ್ನು ದೃಢೀಕರಿಸಿಕೊಳ್ಬೇಕು. ಭ್ರಷ್ಟಾಚಾರ ಕೇಸಿನಲ್ಲೇ ಸಂಬಂಧಪಟ್ಟ ಇಲಾಖೆ ದಾಖಲೆಯನ್ನು ತರಿಸಿಕೊಳ್ಳಬೇಕು. ಜೊತೆಗೆ ದೂರುದಾರರ ಹೇಳಿಕೆಯನ್ನು ಕೂಡ ದಾಖಲಿಸಬೇಕು. ಆರೋಪೇತರ ಹೇಳಿಕೆಯನ್ನು ದಾಖಲು ಮಾಡಬೇಕು. ಸಾಕಷ್ಟು ಪ್ರೋಸೆಸ್ ಇದೆ. ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕು. ಸಾಕ್ಷಿಗಳ ಸಮೇತ ಎಲ್ಲವನ್ನು ಕೂಡ ಮುಂದೆ ಇಡಬೇಕು. ಏನು ಮಾಡಬೇಕು ಅಂತೇಳಿ ಅಗತ್ಯ ಬಿದ್ದರೆ ಆರೋಪಿತರನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸಬಹುದು. ಈ ಎಲ್ಲ ವಿವರಗಳ ಬಗ್ಗೆ ಕೇಸ್ ಡೈರಿ ನಿರ್ವಹಣೆ ಮಾಡಬೇಕು. ಸಿದ್ದರಾಮಯ್ಯ ಇವತ್ತು ಮೈಸೂರಿನಲ್ಲೇ ಇದ್ದಾರೆ ನೋಡಿ. ಇದಾದ ಬಳಿಕ ಚಾರ್ಜ್ ಶೀಟ್ ಸಿದ್ಧಪಡಿಸಬೇಕು. 3 ತಿಂಗಳು ಸಮಯ ಇರುತ್ತೆ. FIR ಬಳಿಕ ತನಿಖಾಧಿಕಾರಿಗಳ ಕೆಲಸ ಏನು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ವಿ ನೋಡಿ. ವಾಸ್ತವ ಅಂಶಗಳನ್ನು ಪರಿಶೀಲನೆ ಮಾಡಬೇಕು. ಮತ್ತೊಮ್ಮೆ ನೋಡ್ತಾ ಹೋಗೋಣ. ಏನಿದೆ ವಾಸ್ತವ ಅನ್ನುವಂಥದ್ದನ್ನು, ಏನು ಆರೋಪ ಇದೆ ಅದನ್ನು ದೃಢೀಕರಿಸಿಕೊಳ್ಬೇಕು. ಅವ್ರ ಮೇಲಿರುವಂಥ ಆರೋಪವನ್ನು. ಇದು ಭ್ರಷ್ಟಾಚಾರ ಕೇಸ್ ಅಲ್ವಾ, ಹಾಗಾಗಿ ಸಂಬಂಧಪಟ್ಟಂಥ ಇಲಾಖೆಯಿಂದ ದಾಖಲೆಗಳನ್ನು ತರಿಸ್ಕೊಳ್ಬೇಕು. ಯಾರೆಲ್ಲ ದೂರುದಾರರು ಇದ್ದಾರಲ್ಲ ಈಗ ಅವರ ಹೇಳಿಕೆಯನ್ನು ಕೂಡ ದಾಖಲಿಸಬೇಕು. ಆರೋಪೇತರ ಹೇಳಿಕೆಯನ್ನು ದಾಖಲು ಮಾಡಬೇಕು. ಆಮೇಲೆ ಏನೆಲ್ಲ ಸಾಕ್ಷಿಗಳಿದೆ ಸಂಬಂಧಪಟ್ಟಂತೆ ಅದನ್ನು ಸಂಗ್ರಹ ಮಾಡಬೇಕು. ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಬೇಕು. ಓಕೆ, ವಿನೋದ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿನೋದ್ ನೋಡಿ, ಇವತ್ತಿನಿಂದ 3 ದಿನಗಳ ಕಾಲ ಸಿದ್ದರಾಮಯ್ಯ ಮೈಸೂರಿನಲ್ಲೇ ಇರ್ತಾರೆ. ಅಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ, ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂತ ಕಾಣುತ್ತೆ. ಆದರೆ ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು FIR ಬಳಿಕ, ಡೀಟೇಲ್ಸ್ ಕೊಡೋದಾದ್ರೆ. ದಿವಿತ್, ಈಗಾಗಲೇ ಏನು CM ವಿರುದ್ಧ ಏನು FIR ದಾಖಲಿದಾಗೆ ದೊಡ್ಡ ಮಟ್ಟದ ಬದಲಾವಣೆಗಳಾಗುತ್ತೆ. CM ಅವರನ್ನು ರಾಜೀನಾಮೆ ಕೊಡಿಸ್ಬಿಡ್ತಾರೆ ಅನ್ನೋದೆಲ್ಲವೂ ಕೂಡ ಸದ್ಯಕ್ಕೆ ದೂರವಾದದ್ದು. ಯಾಕಂತಂದರೆ ಸಿದ್ದರಾಮಯ್ಯರಿಗೆ ಭಾಳ ಸ್ಪಷ್ಟವಾಗಿ ಅವರ ಹೈಕಮಾಂಡ್ನಿಂದ ಒಂದು ದೊಡ್ಡ ಮಟ್ಟದ ಸಂದೇಶ ಸಿಕ್ಕಿದೆ. ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ, ನಾನು ನಿಮ್ಮ ಪರವಾಗಿರ್ತೇವೆ, ಧೈರ್ಯವಾಗಿರಬೇಕು ಅಂತೇಳಿ ಒಂದು ಸೂಚನೆ ಸಹ ಈಗಾಗಲೇ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಶಾಸಕರಿರ್ಬೋದು, ಸಚಿವರಿರ್ಬೋದು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯವರ ಪರವಾಗಿ ನಿಂತಿದ್ದಾರೆ. ಸೊ ಹೀಗಾಗಿ ತಕ್ಷಣದಲ್ಲೇ ಸಿದ್ದರಾಮಯ್ಯವರಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ. ಸಿದ್ದರಾಮಯ್ಯವರು ಇವತ್ತೇ ರಾಜೀನಾಮೆ ಕೊಟ್ಬಿಡ್ತಾರೆ. ಅದೆಲ್ಲವೂ ಕೂಡ ಸಿದ್ದರಾಮಯ್ಯವರ ಪರಿಸ್ಥಿತಿಯು ಕೂಡ ಇವತ್ತು